ಖಾತಾ ಪರಿವರ್ತನೆ ಅರ್ಜಿ ಆಹ್ವಾನಕ್ಕೆ ಬೆಂಗಳೂರಿಗರಿಂದ ಅದ್ಭುತ ರೆಸ್ಪಾನ್ಸ್ ಸಿಕ್ಕಿದೆ. ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆಗೆ ಸರ್ಕಾರದಿಂದ ಅರ್ಜಿ ಆಹ್ವಾನವನ್ನು ನೀಡಲಾಗಿದೆ. ಅರ್ಜಿ ಆಹ್ವಾನಿಸಿದ 5 ದಿನಗಳಲ್ಲಿ ಜಿಬಿಎಗೆ 500ಕ್ಕೂ ಹೆಚ್ಚು ಅರ್ಜಿ ಸಲ್ಲಿಕೆಯಾಗಿದೆ. ಪ್ರತಿನಿತ್ಯ 3000 ಜನರಿಂದ ಅರ್ಜಿ ಸೈಟ್ಗೆ ವಿಸಿಟ್ ಆಗ್ತಾ ಇದೆ. ಜಿಬಿಎಯಿಂದ ಅರ್ಜಿಯನ್ನ ಸಲ್ಲಿಕೆಯ ಡೆಮೋ ವಿಡಿಯೋ ಕೂಡ ರಿಲೀಸ್ ಮಾಡಲಾಗಿತ್ತು. ಮಾರ್ಗಸೂಚಿ ದರದಲ್ಲಿ ವಿನಾಯಿತಿ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು 1ನಲ್ಲಿ ಅರ್ಜಿ ಸಲ್ಲಿಕೆಗೆ ನಾಳೆಯಿಂದಲೇ ಅವಕಾಶ. ಎ ಖಾತಾ ಪಡೆಯೋದಕ್ಕೆ 5% ಮಾರ್ಗಸೂಚಿ ದರ ಕಟ್ಟೋದು ಕಡ್ಡಾಯ ಆಗಿದೆ. ಎ ಖಾತಾ ಪರಿವರ್ತನೆಯಿಂದ ಜಿಬಿಎಗೆ 800 ಕೋಟಿ ರೂಪಾಯಿ ಆದಾಯದ ನಿರೀಕ್ಷೆ ಇದೆ. ಖಾತಾ ಪರಿವರ್ತನೆ ಅರ್ಜಿ ಆಹ್ವಾನಕ್ಕೆ ಬೆಂಗಳೂರಿಗರಿಂದ ಅದ್ಭುತ ರೆಸ್ಪಾನ್ಸ್ ಸಿಕ್ಕಿದೆ. ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆಗೆ ಸರ್ಕಾರದಿಂದ ಅರ್ಜಿ ಆಹ್ವಾನವನ್ನು ಮಾಡಲಾಗಿತ್ತು. ಅರ್ಜಿ ಆಹ್ವಾನಿಸಿದ 5 ದಿನಗಳಲ್ಲಿ 500ಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆ ಆಗಿದೆ. ಪ್ರತಿನಿತ್ಯವೂ ಕೂಡ 3000 ಜನರಿಂದ ಅರ್ಜಿ ಸೈಟ್ಗೆ ವಿಸಿಟ್ ಆಗ್ತಾ ಇದೆ. ಜಿಬಿಎಯಿಂದ ಅರ್ಜಿ ಸಲ್ಲಿಕೆಯ ಡೆಮೋ ವಿಡಿಯೋ ಕೂಡ ಈ ವಿಚಾರವಾಗಿ ರಿಲೀಸ್ ಮಾಡಲಾಗಿದೆ. ಮಾರ್ಗಸೂಚಿ ದರದಲ್ಲಿ ವಿನಾಯಿತಿ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ವಿಚಾರವಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರು 1ನಲ್ಲಿ ಅರ್ಜಿ ಸಲ್ಲಿಕೆಗೆ ಅವಕಾಶ ಇದೆ. ಎ ಖಾತಾವನ್ನು ಪಡೆಯೋದಕ್ಕೆ 5% ಮಾರ್ಗಸೂಚಿ ದರವನ್ನು ಕಟ್ಟೋದು ಕೂಡ ಕಡ್ಡಾಯ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.